ಇನ್ನು ಯತ್ನಾಳ್ ಬಹಿರಂಗ ಹೇಳಿಕೆಗೆ ಪ್ರತ್ಯೇಕ ತಂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯತ್ನಾಳ್ ಅವರು ಪದೇ ಪದೇ ಬಹಿರಂಗವಾದ ಹೇಳಿಕೆ, ಈ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಪ್ರತ್ಯೇಕ ತಂಡ ಸೂಚನೆಯನ್ನ ಕೊಟ್ಟಿತ್ತು. ಕಳೆದ ವಾರ ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರು ಯತ್ನಾಳ್ ಅವರನ್ನ ಭೇಟಿ ಮಾಡಿದ್ರು. ಯತ್ನಾಳ್ ಮನವೊಲಿಸೋದಕ್ಕೆ ಪ್ರತ್ಯೇಕ ತಂಡ ಪ್ರಯತ್ನವನ್ನ ಮಾಡಿತ್ತು. ಬಹಿರಂಗ ಹೇಳಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಕಿವಿಮಾತನ್ನ ಹೇಳಿತ್ತು. ವಾಪಸ್ ಆದ ಬಳಿಕ ವಿಜೇಂದ್ರ ವಿರುದ್ಧ ಯತ್ನಾಳ್ ಗರ್ಜಿಸಿದ್ದಾರೆ. ಯತ್ನಾಳ್ ಜೊತೆ ಇನ್ನು ಮುಂದೆ ರಾಜಕೀಯ ಚರ್ಚೆಗಳು ಬೇಡವೇ ಬೇಡ, ರಾಜಕೀಯ ಚರ್ಚೆ ಬೇಡ ಅನ್ನುವಂತಹ ನಿಲುವನ್ನ ತಳೆದಿದೆ ಈ ಪ್ರತ್ಯೇಕ ತಂಡ. ಯತ್ನಾಳ್ಗೆ ಸೂಚನೆ ಕೊಟ್ಟರೂ ಕೂಡ ಮತ್ತೆ ಮತ್ತೆ ಇಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತ ಕುರಿತಂತೆ ತೀವ್ರವಾದ ಬೇಸರವನ್ನ ವ್ಯಕ್ತಪಡಿಸಿದೆ ಈ ಒಂದು ಪ್ರತ್ಯೇಕ ತಂಡ. ನೋಡಿ, ಬಿಜೆಪಿಯಲ್ಲಿ ಒಂದು ಪ್ರತ್ಯೇಕ ತಂಡ, ಅದು ಕೂಡ ಯತ್ನಾಳ್ ಅವರನ್ನ ಸಪೋರ್ಟ್ ಮಾಡೋದು, ಅವರ ಜೊತೆ ನಿಲ್ಲುವಂತಹ ಒಂದು ತಂಡ ಇದು. ಯತ್ನಾಳ್ ಅವರ ಬಹಿರಂಗ ಹೇಳಿಕೆಯಿಂದ ಈಗಾಗಲೇ ಸಾಕಷ್ಟು ಬೇಸರಗೊಂಡಿದ್ದಂತಹ ತಂಡ ಅವರನ್ನ ಕರೆದು ಚರ್ಚೆಯನ್ನ ನಡೆಸಿ ಒಂದು ಕಿವಿಮಾತನ್ನ ಹೇಳಿತ್ತು. ಇನ್ನು ಮುಂದೆ ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ನೀಡಬೇಡಿ ಅಂತ ಹೇಳಿದ್ರೂ ಕೂಡ ಅದಾದ ನಂತರದಲ್ಲಿ ಇವತ್ತು ಯತ್ನಾಳ್ ಅವರು ಬರ್ತಾರೆ, ವಿಜೇಂದ್ರ ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಹೀಗಾಗಿ ಈಗ ಪ್ರತ್ಯೇಕ ತಂಡ ಬೇಸರವನ್ನ ವ್ಯಕ್ತಪಡಿಸಿದೆ.